ನೀವು ನೋಡ್ತಾ ಇದ್ದೀರಾ ಇಮ್ಮಡಿ ಪುಲಕೇಶಿ ಕನ್ನಡ ಯೂಟ್ಯೂಬ್ ಚಾನಲ್. ಐ ಎಮ್ ಯುವರ್ ವಾಣಿ ಆಫ್ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ 2024 ಭಾಗ 1 9ನೇ ತರಗತಿ. ಈ ದಿವಸ ನಾವು ಪರಿವಿಡಿಯಲ್ಲಿರ್ತಕ್ಕಂತಹ ಭೂಗೋಳಶಾಸ್ತ್ರ ಇದರಲ್ಲಿ 2ನೇ ಅಧ್ಯಾಯವಾದ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಇದರ ಪ್ರಶ್ನೋತ್ತರಗಳನ್ನು ನಾವು ಈಗ ವೀಕ್ಷಿಸೋಣ. ಇದು ಭೂಗೋಳಶಾಸ್ತ್ರದಲ್ಲಿ 2ನೇ ಅಧ್ಯಾಯ. ಹಂತಗಳ ಪ್ರಕಾರ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ 11ನೇ ಅಧ್ಯಾಯ. ಅಭ್ಯಾಸದಲ್ಲಿರ್ತಕ್ಕಂತಹ 1ನೇ ಮೇನು, 2ನೇ ಮೇನು, 3ನೇ ಮೇನು ಇವು 3 ಮೇನ್ಗಳ ಉತ್ತರಗಳನ್ನು ನಾವು ವೀಕ್ಷಿಸೋಣ. 1 ರಿಂದ 11 ವರೆಗೂ ಮತ್ತು ಹೊಂದಿಸಿ ಬರೆಯಿರಿ. ಇದನ್ನು ಕೂಡ ಉತ್ತರದ ವೀಕ್ಷಿಸೋಣ ಸ್ನೇಹಿತರೆ. ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ. ರೋಮನ್ ಸಂಖ್ಯೆ 1 ಬಿಟ್ಟ ಸ್ಥಳ ತುಂಬಿರಿ. 1ನೆಯ ಪ್ರಶ್ನೆ, ಬೇಸಿಗೆ ಕಾಲವು ಡ್ಯಾಶ್ ತಿಂಗಳಿಂದ ಡ್ಯಾಶ್ ತಿಂಗಳವರೆಗೆ ಇರುತ್ತದೆ. ಉತ್ತರ ಮಾರ್ಚ್ ಮೇ. 2ನೇ ಪ್ರಶ್ನೆ, ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಡ್ಯಾಶ್ ಆಗಿದೆ. ಮಳೆಗಾಲ. 3ನೇ ಪ್ರಶ್ನೆ, ಉತ್ತರ ಕರ್ನಾಟಕದಲ್ಲಿ ಡ್ಯಾಶ್ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ. ಕಪ್ಪು. 4ನೇ ಪ್ರಶ್ನೆ, ಸದಾ ಹಸಿರಿನಿಂದ ಕೂಡಿರುವ ಅರಣ್ಯಗಳು ವಾರ್ಷಿಕ ಡ್ಯಾಶ್ ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿವೆ. 250. 5ನೆಯ ಪ್ರಶ್ನೆ, ಅತಿ ಹೆಚ್ಚು ಅರಣ್ಯ ಪ್ರದೇಶವು ಡ್ಯಾಶ್ ಜಿಲ್ಲೆಯಲ್ಲಿದೆ. ಉತ್ತರ ಉತ್ತರ ಕನ್ನಡ. ರೋಮನ್ ಸಂಖ್ಯೆ 2 ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 6ನೇ ಪ್ರಶ್ನೆ, ಕರ್ನಾಟಕದ 4 ಋತುಮಾನಗಳು ಯಾವುವು? ಉತ್ತರ ಬೇಸಿಗೆ ಕಾಲ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಚಳಿಗಾಲ. 7ನೇ ಪ್ರಶ್ನೆ, ಕರ್ನಾಟಕದಲ್ಲಿನ ಮಳೆಗಾಲವನ್ನು ಕುರಿತು ಬರೆಯಿರಿ. ಉತ್ತರ, ಇದನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಎಂತಲೂ ಕರೆಯುತ್ತಾರೆ. ಅರಬ್ಬಿ ಸಮುದ್ರದಿಂದ ಮಾರುತಗಳು ಬೀಸುವುದರಿಂದ ಹೆಚ್ಚಕ್ಕೆ ತೇವಭರಿತವಿರುತ್ತದೆ. ಪಶ್ಚಿಮ ಘಟ್ಟಗಳಿಗೆ ಅಧಿಕ ಮಳೆಯಾಗುತ್ತದೆ. ಪೂರ್ವ ಭಾಗವು ಮಳೆನೆರಳಿನ ಪ್ರದೇಶವಾಗಿದೆ. ವಾರ್ಷಿಕ 80% ಮಳೆಯಾಗುತ್ತದೆ ಅಥವಾ 80% ಮಳೆಯಾಗುತ್ತದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗುಂಬೆ. ಕರ್ನಾಟಕದಲ್ಲಿ ಅತಿ ಕಡಿಮೆ ಬೀಳುವ ಪ್ರದೇಶ ನಾಯಕನಹಟ್ಟಿ. ರಾಜ್ಯದ ಮುಂಗಾರು ಬೆಳೆಗಳ ಬೇಸಾಯಕ್ಕೆ ಮಳೆಗಾಲ ನೆರವಾಗುವುದು. ಆಗುಂಬೆಯನ್ನು ದಕ್ಷಿಣದ ಚಿರಪುಂಜಿ ಎನ್ನುವರು. 8ನೆಯ ಪ್ರಶ್ನೆ, ಕರ್ನಾಟಕದಲ್ಲಿನ ಮಣ್ಣಿನ ವಿಧಗಳನ್ನು ಹೆಸರಿಸಿ. ಉತ್ತರ ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಟ್ಟಿಗೆ ಮಣ್ಣು, ಕರಾವಳಿ ಮೆಕ್ಕಲು ಮಣ್ಣು. 9ನೇ ಪ್ರಶ್ನೆ, ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂದು ಏಕೆ ಕರೆಯುತ್ತಾರೆ? ಉತ್ತರ, ಕರ್ನಾಟಕದಲ್ಲಿ ಹೆಚ್ಚು ಶ್ರೀಗಂಧ ಮರಗಳು ಬೆಳೆಯುತ್ತವೆ. ಇದರಿಂದ ಸುಗಂಧದ್ರವ್ಯ, ಸಾಬೂನು ಮತ್ತು ಔಷಧಿಗಳನ್ನು ತಯಾರಿಸಲಾಗುವುದು. ದೇಶೀಯ ಬೇಡಿಕೆಗಳನ್ನು ಪೂರೈಸುವುದು. ಇವುಗಳನ್ನು ವಿದೇಶಗಳಿಗೆ ರಫ್ತು ಮಾಡಲಾಗುವುದು. ಇವು ವಿಶ್ವವಿಖ್ಯಾತವಾಗಿವೆ. ಆದ್ದರಿಂದ ಕರ್ನಾಟಕವು ಶ್ರೀಗಂಧದ ನಾಡು ಎಂದೇ ಪ್ರಸಿದ್ಧಿ ಪಡೆದಿದೆ. 10ನೇ ಪ್ರಶ್ನೆ, ಕರ್ನಾಟಕದ ವಿವಿಧ ಸ್ವಾಭಾವಿಕ ಸಸ್ಯವರ್ಗಗಳನ್ನು ತಿಳಿಸಿ. ಉತ್ತರ, ನಿತ್ಯ ಹರಿದ್ವರ್ಣದ ಕಾಡುಗಳು, ಎಲೆ ಉದುರಿಸುವ ಸಸ್ಯವರ್ಗ, ಮಿಶ್ರ ಬಗೆಯ ಕಾಡುಗಳು, ಕುರುಚಲು ಸಸ್ಯವರ್ಗ ಮತ್ತು ಹುಲ್ಲುಗಾವಲು. 11ನೇ ಪ್ರಶ್ನೆ, ಕರ್ನಾಟಕದ ಅರಣ್ಯಗಳಲ್ಲಿರುವ ಪ್ರಮುಖ ವನ್ಯಜೀವಿಗಳನ್ನು ಹೆಸರಿಸಿ. ಉತ್ತರ, ಹುಲಿ, ಚಿರತೆ, ಕಾಡುಹಂದಿ, ಕಾಡೆಮ್ಮೆ, ಕಡವೆ, ಜಿಂಕೆ, ಕರಡಿ, ಮುಳ್ಳು ಹಂದಿ. ರೋಮನ್ ಸಂಖ್ಯೆ 3 ಹೊಂದಿಸಿ ಬರೆಯಿರಿ. ಆದಿಚುಂಚನಗಿರಿ ನವಿಲುಧಾಮ, ಮಂಡಗದ್ದೆ ಪಕ್ಷಿಧಾಮ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಶ್ರೀಗಂಧದ ಮರ, ಎಲೆ ಉದುರಿಸುವ ಕಾಡು. ಧನ್ಯವಾದಗಳೊಂದಿಗೆ